ಮಾರ್ನಿಂಗ್. ಹೈ, ಐ ಆಮ್ ಶ್ರೀ. ಇವತ್ತು ನೀವು ಲಾಸ್ಟ್ ವೀಡಿಯೋ ನೋಡಿರ್ಬೋದು, ನಾನು ಪಾಂಡಿಚೇರಿನಲ್ಲಿದ್ದೀನಿ. ಇವತ್ತು ಆ್ಯಕ್ಚುಲಿ ಸೆಕೆಂಡ್ ಡೇ. ಇವತ್ತು ನಾವು ನೈಟ್ ಹೊರಡ್ತಾ ಇದ್ದೀವಿ. ಸೊ ಕೆಫೆ ಸ್ವಲ್ಪ ಎಕ್ಸ್ಪ್ಲೋರ್ ಮಾಡೋಣ ಅಂತ ಒಂದು ಜಾಗಕ್ಕೆ ಬಂದಿದ್ದೀನಿ. ಒನ್ ಆಫ್ ಮೈ ಫ್ರೆಂಡ್ಸ್ ಸಜೆಷನ್, ಸಿಸಿಲು ಅಂತ. ಸೊ ಲೆಟ್ಸ್ ಗೋ ಹ್ಯಾವ್ ಸಮ್ ಬ್ರೇಕ್ಫಾಸ್ಟ್. ಲೆಟ್ಸ್ ಸಿ ವಾಟ್ ಆಪ್ಷನ್ಸ್ ದೇ ಹ್ಯಾವ್. ಬಟ್ ಬ್ಯಾಕ್ಗ್ರೌಂಡ್ ಮಾತ್ರ ನೋಡಿ, ಲುಕ್ ಅಟ್ ಬ್ಯಾಕ್ಗ್ರೌಂಡ್, ಸೋ ಪ್ರಿಟಿ, ನೋ? ಕ್ಯೂಟ್. ಗೈಸ್, ಇದೆ ಕೆಫೆ. ಹೋಗೋಣ ಒಳಗಡೆ. ಸೊ ಅವರೇನೋ ಆರ್ಡರ್ ಮಾಡಿದಾರಂತೆ ಆಗಲೇ. ವಿಲ್ ಹ್ಯಾವ್ ಆಲ್ ದ ಮೆನ್ಯೂ ಸ್ಟಾರ್ಟಿಂಗ್ at 11 o'clock, so you just pre-order and book this house. Cool. Wow, that's so pretty. I'm getting this Vietnam vibes over here. Niru, if you're watching, you're giving me Vietnam vibes. And the girls are here. We have our seats. So pretty. ತುಂಬ ಚೆನ್ನಾಗಿದೆ ಗೈಸ್, ಎಷ್ಟು ಬ್ಯೂಟಿಫುಲ್ ಆಗಿದೆ. ಪ್ಲೀಸ್ ಚೆನ್ನಾಗಿದೆ. ವಿ ಹ್ಯಾವ್ ಜಸ್ಟ್ ಆರ್ಡರ್ ಕಪಲ್ ಆಫ್ ಥಿಂಗ್ಸ್. ಇಂಗ್ಲಿಷ್ ಬ್ರೇಕ್ಫಾಸ್ಟ್, ಅದನ್ನೇ ಮೇನಾಗಿ ಟ್ರೈ ಮಾಡಬೇಕು ಅಂತ ಬಂದಿದ್ದು. ಆ್ಯಂಡ್ ವಿ ಹ್ಯಾವ್ ಆರ್ಡರ್ ಸಮ್ ಶಕ್ಷುಕಾ ಆ್ಯಂಡ್ ಸ್ಟಫ್. ಲೆಟ್ ಇಟ್ ಕಮ್ ಆ್ಯಂಡ್ ದೆನ್ ವಿ ಕ್ಯಾನ್ ಟ್ರೈ. ಇಸ್ ಫುಡ್ ಬಂದಿದೆ. ಚಿಕನ್ ಶಕ್ಷುಕಾ, ಸಾಲ್ಟ್ ಬ್ರೆಡ್, ಮತ್ತು ಇದೇನು ಆರ್ಡರ್ ಮಾಡಿರೋದು ನೀವು? ಚಿಕನ್ ಮಾರ್ಸರಿಲ್ಲ, ಟೊಮೆಟೊ ಸಮಥಿಂಗ್, ನೋ? ಟೊಮೆಟೊ ಆ್ಯಂಡ್ ಮಾರ್ಸರಿಲ್ಲ. ಕನ್ಫ್ಯೂಸ್ ಆಗ್ಬಿಟ್ರು ಬೈದಿನವಿ. ಓಕೆ ಫೈನ್, ಲೆಟ್ಸ್ ಹ್ಯಾವ್ ಗೈಸ್. ಚೆನ್ನಾಗಿದೆ. It should be a little soft, no? This. ತುಂಬ ಕ್ರಂಚಿ. Yeah. Thai curry. This is some cherry tomato sandwich kind of thing. And shakshuka. Janet Thai curry order ಮಾಡಿದ್ರು. So let's try this Thai curry. So good. Veg Thai curry or chicken? Veg Thai curry or chicken? So good guys. ನಿಜ ಚೆನ್ನಾಗಿದೆ. ಮೊದಲೇ ತರಕಾರಿ ಅಂದರೆ ತುಂಬ ಇಷ್ಟ. ಸೊ ಗುಡ್, ತುಂಬ ಕ್ರೀಮಿ ಆ್ಯಂಡ್ ಸ್ಟಫ್. ಆಮೇಲೆ ಕೋಲ್ಡ್ ಕಾಫಿ ಇಲ್ಲ. ರೈಸ್ ಇಂಗ್ಲಿಷ್ ಬ್ರೇಕ್ಫಾಸ್ಟ್ ಬಂದಿದೆ. ಮೀನ್ಸ್ ಬ್ರೆಡ್, ಸಾಸಿ, ಸ್ಕ್ರಾಂಬಲ್ಡ್ ಎಗ್, ಹ್ಯಾಮ್. ಸಾರಿ, ಇಲ್ಲಿ ಮೈಕ್ ಆನ್ ಮಾಡೋದೇ ಮರ್ತೋಗ್ಬಿಟ್ಟಿದ್ದೀನಿ. ಗೊತ್ತಾಗದೆ ಹಾಗೆ ಮಾತಾಡ್ತಾ ಹೋಗ್ಬಿಟ್ಟಿದ್ದೀನಿ. ಇನ್ನೂ ವೀಡಿಯೋ ಮಾಡೋದು, ವ್ಲಾಗ್ ಮಾಡೋದೆಲ್ಲ ಕಲಿತಾ ಇದ್ದೀನಿ ಗೈಸ್. ಸೊ ಸ್ವಲ್ಪ ಈ ಥರ ಆಕ್ಸಿಡೆಂಟ್ಸ್ ಆಗುತ್ತೆ. ಸೊ ಏನು ಹೇಳ್ತಿದ್ದೀನಿ ಅಂದರೆ, ಅದರಲ್ಲಿ ಹ್ಯಾಮ್ ಅಂತ ಇತ್ತು, ಅದೊಂಥರ ಬೇಯಿಸದೇ ಇರೋ ಥರ ಇತ್ತು. ಬಟ್ ಟೇಸ್ಟ್ ಚೆನ್ನಾಗಿತ್ತು. ನನಗೇನು ಇಷ್ಟ ಆಗಿಲ್ಲ ಅಂದರೆ ಬ್ರೆಡ್ಸ್ ಎಲ್ಲ ತುಂಬ ತಿಕ್ಕಾಗಿತ್ತು. ಸಾರ್ ಬ್ರೆಡ್ ಹಾಗೆ ಇರುತ್ತೆ ಅಂತೆ. ಮತ್ತು ವಿಯೆಟ್ನಾಮೀಸ್ ಕಾಫಿ ಆರ್ಡರ್ ಮಾಡಿದ್ವಿ, ಅದೂ ಚೆನ್ನಾಗಿತ್ತು. ಬಟ್ ತುಂಬ ಶುಗರಿ. ಅವ್ರು ಕಂಡೆನ್ಸ್ ಮಿಲ್ಕ್ ಯೂಸ್ ಮಾಡ್ತಾರೆ. ವಿಯೆಟ್ನಾಮೀಸ್ ಅಂದ್ರೇ ಮೇನ್ಲಿ ಕಂಡೆನ್ಸ್ಡ್ ಮಿಲ್ಕ್ ಯೂಸ್ ಮಾಡ್ತಾರೆ. ಆ್ಯಂಡ್ ವಿತ್ ದ್ಯಾಟ್ ಇನ್ನೊಂದು ಕಾಫಿ ಆರ್ಡರ್ ಮಾಡಿದ್ವಿ, ಅದೂ ಲೈಕ್ ನಾರ್ಮಲ್ ಕಾಫಿ ಇತ್ತು. ಇದು ಒರಿಜಿನಲ್ ಕಾಫಿ ಆ ಥರ ಏನೋ ನೇಮ್ ಇತ್ತು. ಇದೂ ತುಂಬ ಚೆನ್ನಾಗಿತ್ತು. ನನಗೆ ಇದು ತುಂಬ ಇಷ್ಟ ಆಯಿತು ಇದಕ್ಕಿಂತ. ಫುಡ್ಡೆಲ್ಲ ತುಂಬ ಚೆನ್ನಾಗಿತ್ತು. ಸೊ ಸಾರ್ ಬ್ರೆಡ್ ಅಂತ ಅಂದರೆ ಸ್ವಲ್ಪ ತಿಕ್ಕಾಗಿ ಕೊಡ್ತಾರೆ. ನೀವು ಸಾಫ್ಟ್ ಬ್ರೆಡ್ ಅಂತ ಕೇಳಿ ತೊಗೊಳ್ಳಿ. ಒಳ್ಳೆ ಬ್ರೇಕ್ಫಾಸ್ಟ್ ಅಂತೂ ಮುಗಿಸ್ಕೊಂಡು ಈಗ ಆಚೆಗಡೆ ಬಂದ್ವಿ. ಆಚೆಗಡೆ ಮಾತ್ರ ನಿಮಗೆ ನಿಜವಾಗ್ಲೂ ತುಂಬ ಇಷ್ಟ ಆಗುತ್ತೆ. ಬ್ಯೂಟಿಫುಲ್ ಪ್ಲೇಸಸ್. ಐ ಮೀನ್ ಫೋಟೋಸ್ಗಂತಲೇ ಇದೆ. ದಿಸ್ ನಾಟ್ ಫ್ರೆಂಚ್ ಕಾಲನಿ, ದಿಸ್ ಇಸ್ ವೈಟ್ ಟೌನ್ ಆ್ಯಕ್ಚುಲಿ. ಇಲ್ಲಿ ಜಾಸ್ತಿ ಜನ ಇರಲ್ಲ. ಫ್ರೆಂಚ್ ಟೌನಲ್ಲಿ ತುಂಬ ಜಾಸ್ತಿ ಜನ ಇರ್ತಾರೆ. ಸೊ ವಿ ಜಸ್ಟ್ ಕೇಮ್ ಟು ಸಿಸಿಲಿ, ರೈಟ್? ಸೊ ಅಲ್ಲೇ ನೋಡಿ ಬ್ಯಾಕ್ಗ್ರೌಂಡ್ ಏನು ಬ್ಯೂಟಿಫುಲ್ ಆಗಿದೆ ನೋಡಿ. ಜಸ್ಟ್ ಇಲ್ಲೇ ನಿಂತ್ಕೊತೀನಿ. ಎಷ್ಟು ಚೆನ್ನಾಗಿದೆ ಪ್ರತಿ ಡೋರ್ಗೂ, ಮೇಲ್ಗಡೆ ಕ್ರೀಪರ್ಸ್ಗೂ ಅಮೇಝಿಂಗ್. ಸೊ ಗುಡ್. ಆಮೇಲೆ ಇಲ್ಲೂ ಒಂದು ಜಾಗ ಇದೆ
ನೋಡಿ ಅದು ಒಂದು ಜಾಗ. ಮತ್ತು ಅಲ್ಲೆಲ್ಲ ಫುಲ್ ಲೈನ್ ಪೂರ್ತಿ ಮತ್ತು ಇಲ್ಲೆಲ್ಲ ಶೂಟ್ಸ್ ಎಲ್ಲ ನಡೀತಾ ಇದೆ. ಸೊ ತುಂಬ ಚೆನ್ನಾಗಿದೆ. ಹೊಟ್ಟೆ ತುಂಬ ಊಟನೂ ಮಾಡಿದ್ವಿ, ಮನ್ಸು ತುಂಬ ಒಳ್ಳೆ ಫೋಟೋಸ್ ತೊಗೊಂಡ್ವಿ. ಇನ್ನೇನು ಬೇಕು ಹೇಳಿ, ಚೆನ್ನಾಗಿದೆ. ಅಲ್ಲಿ ಬಾನ್ಸಾಯ್ ನಾನು ಹಾಕ್ಕೊಂಡಿರೋ ಕಲರ್ ಇದೇ ಇದೆ, ಅಲ್ಲೊಂದು ಫೋಟೋ ತೊಗೊಳ್ಳೋಣ ಆಮೇಲೆ. ಓಕೆ, ಸೊ ಈ ಕಡೆ ಬಂದರೆ ಖಂಡಿತ ಈ ಒಂದು ರೆಸ್ಟೋರೆಂಟ್ನ ಮಾತ್ರ ಮಿಸ್ ಮಾಡಿಬಿಡಿ. ತುಂಬ ಚೆನ್ನಾಗಿದೆ, ಸಿಸಿಲಿಯೋ ಅಂತ. ಸೋ ಗುಡ್, ಫುಡ್ ವಾಸ್ ಅಮೇಝಿಂಗ್. ಐ ಆಮ್ ನಾಟ್ ಹೈಪಿಂಗ್ ಔಟ್. ಎಸ್ಟರ್ಡೇ ಚೆನ್ನಾಗಿರಲಿಲ್ಲ ಸೀರಿಯಸ್ಲಿ, ಬೇರೆ ಕಡೆ ಎಲ್ಲ. ಇವತ್ತು ಈ ಪ್ಲೇಸಲ್ಲಿ ತುಂಬ ಇಷ್ಟ ಆಯಿತು. ಸೋ ಗುಡ್. I can read your mind, it's true. Yeah, you wanna ride, rendezvous. Let's see what you can do. ಶೆಕೆ ತಡೆಯೋಕ್ಕಾಗ್ತಿಲ್ಲ, ಮತ್ತೆ ತಿರ್ಗಾ ಕೆಫೆಗೆ ಬಂದ್ವಿ. ಐಸ್ ಕ್ರೀಮ್ ತೊಗೊಂಡಿದ್ವಿ. ಫೀಡ್ ಮೀ ಬರೋ ಅಷ್ಟೇ. ಫೀಡ್ ಮೀ ಅಂದರೆ ತಗೊಂಡು ಬಂದರು ಅವರು. ಇಲ್ಲೆಲ್ಲ ಪಾಂಡಿಚೇರಿನಲ್ಲಿ ಬದುಕೋಕ್ಕೆ ಆಗಲ್ಲ ಎ ಸಿ ಇಲ್ಲದೆ. ಎ ಸಿ ಇದ್ರೇ ಜೀವ ಬರೋದು. ಅದಕ್ಕೆ ಮತ್ತೆ ಒಳಗಡೆ ಬಂದ್ಬಿಟ್ಟು ಆಗಲೇ. ಸೊ ಆಲ್ರೆಡಿ ಗೈಸ್, ಪಾಂಡಿಚೇರಿ ಎಲ್ಲ ಮುಗೀತು. ಪಾಂಡಿಚೇರಿ ಬಿಟ್ಟು ಇವಾಗ ಬ್ಯಾಂಗ್ಳೂರ್ ಹೊರಡ್ತಾ ಇದೀವಿ. ಆನ್ ದ ವೇ ವಿ ಆರ್ ಗೋನಾ ವಿಸಿಟ್ ದಿಸ್ ಜಿಂಜಿ ಫೋರ್ಟ್ ಆರ್ ಸಮಥಿಂಗ್ ಲೈಕ್ ದಟ್. ಸೊ 1 hour ಆಗುತ್ತಂತೆ. ಅವಾಗ್ಲಿಂದ ಫುಲ್ ಟ್ರಾಫಿಕ್. ಇನ್ನೇನು ಅಮಿತ್ ಶಾ ಸಮ್ವನ್ ಇಸ್ ಗೋನಾ ಕಮ್ ವಿತ್ ಸಿಮ್ಸ್. ಸೊ ತುಂಬ ಟೈಟ್ ಸೆಕ್ಯೂರಿಟಿ ಆ್ಯಂಡ್ ಸ್ಟಫ್. ಐ ಶೋ ಯು. ಅಲ್ಲಿ ಫುಲ್ ಎಲ್ಲ ಆರ್ಮಿ ಆಫೀಸರ್ಸ್, ಎಲ್ಲ ಕಡೆನೂ ಫುಲ್ ಎಲ್ಲ ಆರ್ಮಿ ಆಫೀಸರ್ಸ್ ಎಲ್ಲ ಇದ್ದಾರೆ. ಓ ಕ್ರೇಜಿ. ಸಿ everyone is there here only. Oh crazy. Staying here ಅನ್ಸುತ್ತೆ. Oh, see there procession is going on. Where is Amit Shah? Oh, he's getting down. He's getting down, bro. There only, that's it. So ಇವ ಯಾರೇ? ಇವನು ಯಾರ್ಯಾರು ಬರ್ತಾರೋ ಮರೆ ಈ ಮನ್ಯಾಗ? ಅಲ್ಲಿ ಓಕೆ, ಎಲ್ಲ ಫುಲ್ ಎಲ್ಲ ಪ್ರೊಸೆಷನ್ ನಡೀತಾ ಇದೆ. ಅಮಿತ್ ಶಾ ಬರ್ತಾರೆ ಅಂತ. ಸೊ ಜನ ಜಾಸ್ತಿ ಏನೋ ನಡೀತಾ ಇದೆ. ಸಂಡೇ ಸೋ ಮ್ಯಾನಿ. ಸಿ ವಾವ್, ಇಂಡಿಯನ್ ಫ್ಲಾಗ್ ಫುಲ್. ಸೊ ಫುಲ್ ಟ್ರಾಫಿಕ್ ಜಾಮ್, ಕ್ರೇಜಿ. ಓಕೆ, ಈಗ ಜಿಂಜಿ ಫೋರ್ಟ್ ಹೋಗೋಣ. 1 hour ಆಗುತ್ತಂತೆ. Leaving Puducherry. Yeah, leaving Puducherry, guys. Wow, great. Miss you. So nice. ಪಾಂಡಿಚೇರಿಗೆ ಬಂದರೆ ಇದೊಂದು ತುಂಬ ನಾಸ್ಟಾಲ್ಜಿಕ್ ಥರ ಅನ್ಸುತ್ತೆ. ಫ್ರೂಟ್ಸು, ವೆಜಿಟೇಬಲ್ಸ್ ಎಲ್ಲ ಇಟ್ಟಿರ್ತಾರೆ. ಚೆನ್ನಾಗಿದೆ. ಫೋರ್ಟ್ ಹತ್ರ ಬಂದ್ಬಿಟ್ವಿ. ಸಾರಿ, ಸ್ವಲ್ಪ ಬ್ಯಾಡ್ ಆಡಿಯೋ. ಏನಂದರೆ ಅದು ಜಿಂಜಿ ಫೋರ್ಟ್ ಹತ್ರ ಬರಬೇಕಾದ್ರೆ ಈ ಬೆಟ್ಟಗಳು ನೋಡ್ತಿದ್ವಿ. ಬೆಟ್ಟ ಹೆಂಗಿತ್ತಂದರೆ ಅದು ಬೆಟ್ಟನೇ ಅಲ್ಲ, ಕಲ್ಲುಗಳನ್ನ ಜೋಡಿಸಿಟ್ಟಿದ್ದಾರೇನೋ ಅನ್ನೋ ಥರ ಫೀಲ್ ಆಗ್ತಿತ್ತು. ದೊಡ್ಡ ದೊಡ್ಡ ಕಲ್ಲುಗಳು. ಸೊ ಎಲ್ಲ ಬೆಟ್ಟನೂ ಅಲ್ಲಿರೋ ಬೆಟ್ಟಗಳೆಲ್ಲ ಈ ಥರನೇ ಒಂದು ಸಣ್ಣ ಕಲ್ಲುಗಳನ್ನ ಜೋಡಿಸಿ ಇಟ್ಟಿದ್ರು. ಬಂದ್ಬಿಟ್ಟು ಹಂಗೆ ಇಲ್ಲಿ ಫೋರ್ಟ್ ಕಾಣಿಸ್ತಿದೆ. ಮೇಲ್ಗಡೆ ಕಾಣಿಸ್ತಿದೆ ಆ ಫೋರ್ಟು. ಇಲ್ಲಿಗೆ ಹೋಗ್ತಾ ಇದೀವಿ ನಾವು. ಮೇಲ್ಗಡೆ ಸ್ಟೆಪ್ಸ್ ಹತ್ಕೊಂಡು ಹೋಗ್ಬೇಕಂತ ಇದ್ವಿ. ಬಿಸಿಲಲ್ಲಿ ಹೆಂಗ್ ಹತ್ತೋದು ಅಂತ ಗೊತ್ತಾಗ್ತಿಲ್ಲ. ನೋಡೋಣ ಹೆಂಗ್ ಹೋಗೋದು ಅಂತ. ಜಿಂಜಿ ಫೋರ್ಟ್ ಜಾಗನೇ ಚೆನ್ನಾಗಿದೆ. ವಾವ್, ಸೋ ನೈಸ್. ಗೈಸ್, ಜಿಂಜಿ ಫೋರ್ಟ್ ಹತ್ರ ಬಂದಿದ್ದೀವಿ. ಏನು ಡ್ರೆಸ್ ಚೇಂಜ್ ಆಗಿಬಿಡ್ತು ಅಂತ ಅನ್ಕೊಂಬೇಡಿ. ಲಾಸ್ಟ್ ಬಟ್ಟೆ ಶಾರ್ಟ್ಸ್ ಹಾಕ್ಕೊಂಡಿದ್ನಲ್ಲ, ಹೆವಿ ಹೀಟ್ ಇದೆ ಮತ್ತು ಟ್ಯಾನ್ ಆಗಿಬಿಟ್ರೆ ಕಷ್ಟ ಅಂತ ಅಂದ್ಬಿಟ್ಟು ಈ ಬಟ್ಟೆ ಚೇಂಜ್ ಮಾಡ್ಕೊಂಡ್ಬಿಟ್ಟೆ. ನಾನು ಹಿಂದ್ಗಡೆ ನೋಡ್ತಿದ್ದೀರಲ್ಲ, ಅದೇ ಜಿಂಜಿ ಫೋರ್ಟ್. ಅಂಬ್ರೆಲ್ಲ ಕವರ್ ಆಗ್ತಿದೆ. ಅಲ್ಲಿ ಹೋಗೋಣ ಫಸ್ಟು, ಆಮೇಲೆ ತೋರಿಸ್ತೀನಿ.
ಟಿಕೆಟ್ಸ್ ತೊಗೊಳ್ಬೇಕಂತ ಅಲ್ಲೊಂದು ಹಿಲ್ ಕ್ಲೈಂಬಿಂಗ್ ಇದೆ, ಬಟ್ ಹಿಲ್ ಯಾರು ಕ್ಲೈಂಬ್ ಮಾಡಬಾರ್ದಂತೆ. 3 ಗಂಟೆ ಮೇಲೆ ಆಗೋಯ್ತು. ಸೊ ಮುಗಿಸ್ಕೊಂಡು ಒಳಗೆ ಹೋಗೋಣ, ಟಿಕೆಟ್ ತೊಗೊಂಡು ಏನಿದೆ ಅಂತ ನೋಡೋಣ. ಏನೋ ಸುವಿನಿಯರ್ ಶಾಪ್ ಇದೆಯಂತೆ, ನೋಡೋಣ. ಓ ನೈಸ್, ಬ್ಯಾಗ್ಸ್ ಆರ್ ದೇರ್. ನೋ, ಎಷ್ಟಿದೆ? 50? ಓ ಮೈ ಗಾಡ್, ವೆರಿ ಕಾಸ್ಟ್ಲಿ. ನೈಸ್. ಆಯ್ತವ, ಆಯಿತು. ಮಾಡಲ್ಲ ಕಾವ್ಯ, ಮಾಡಲ್ಲ. ಗೈಸ್ ಇದು ಫೋರ್ಟಿಗೆ ಬಂದಿದ್ದೀವಿ. ಹೋಗಕ್ಕ ಫೋರ್ಟಿಗೆ ಬಂದಿದ್ದೀವಿ ಗೈಸ್. ಇಲ್ಲಿ ಸೊ ಎಲ್ಲ ನೀರು ಹೋಗ್ತಿತ್ತು ಅನ್ಸುತ್ತೆ, ಈ ಬಿಸಿಲಲ್ಲಿ ಎಲ್ಲಿ ನೀರು ಬರುತ್ತೆ. ಸೊ ಒಳಗೆ ಹೋಗೋಣ, ಫೋರ್ಟ್ ಒಳಗೆ. ಜಿಂಜಿ ಫೋರ್ಟ್. ಓ ಮೈ ಗಾಡ್, ವೆಲ್ಕಮ್ ಮಾಡೋಕ್ಕೆ ಒಬ್ಬರು ಸಾಹೇಬ್ರು ಕೂತವ್ರೆ ಅಲ್ಲೇ. ಮೊಬೈಲ್ ಕಿತ್ಕೊಂಡು ಹೋಗ್ಬಿಟ್ಟು ಗುರು. ಇಲ್ಲಿ ಫೋರ್ಟ್ ಹತ್ರ ಬಂದಿದ್ದೀವಿ. ಟಿಕೆಟ್ ಎಲ್ಲ ತೊಗೊಂಡು, ಟಿಕೆಟ್ ತೊಗೊಳ್ಬೇಕಿದ್ದಕ್ಕೆ. ಸೊ ಕಲ್ಲಲ್ಲೇ ಜೋಡಿಸಿದ್ದಾರೆ. ದಟ್ ಈಸ್ ಓನ್ಲಿ ಫಾರ್ ಸೀನಿಯರ್ ಸಿಟಿಸನ್ಸ್ ಆ್ಯಂಡ್ ಚಿಲ್ಡ್ರನ್ಸ್. ಇಸ್ ಇಟ್ ಓಕೆ? ಸೊ ಎಂಟರ್ ಆದ್ವಿ. ಕ್ರೇಜಿ, ಕಲ್ಲಲ್ಲಿ ಜೋಡಿಸಿಟ್ಟಿದ್ದಾರೆ ಎಲ್ಲ. ಎಷ್ಟು ಚೆನ್ನಾಗಿದೆ ನೋಡಿ ಕಲ್ಲು. ಇದ್ರದ್ದು ಹಿಸ್ಟ್ರಿ ಎಲ್ಲ ದೇವರಾಣೆ ಗೊತ್ತಿಲ್ಲ, ನಾನು ನೋಡ್ಬಿಟ್ಟು ನಿಮ್ಗೆ ಹೇಳ್ತೀನಿ. ಇಲ್ಲಿ ಪೂರ್ತಿ ಇದು ಆರ್ಕಿಯಾಲಜಿಕ್ ಸೈಟ್ ಐ ವುಡ್ ಸೇ. ಸೊ ಇದೆಲ್ಲ ಶಿವಲಿಂಗ ಥರ ಎಲ್ಲ ಏನೇನೋ ಇದೆ ನೋಡಿ. ಏನೇನೋ ಏನದು ಶಿಲ್ಪಕಲೆಗಳು. ನಮ್ಮ ಬೇಲೂರು ಹಳೆ ಬಿಡಷ್ಟು ಚೆನ್ನಾಗಿ ಏನಿಲ್ಲ ಬಿಡಿ. ಇಲ್ಲಿ ಅದು ಬೇರೆ ಥರನೇ ಇರುತ್ತೆ. ಇದು ನಾರ್ಮಲ್ ಕಲ್ಲಲ್ಲಿ ಜೋಡಿಸಿದ್ದಾರೆ ಅಷ್ಟೇ. ಹೋಗೋಣ ಬನ್ನಿ. ವಾವ್, ವೆರಿ ನೈಸ್. ಚೆನ್ನಾಗಿದೆನಾ? ಒಂಥರ ಫುಲ್ ಕಲ್ಲು. ಅಲ್ಲೊಂದು ಫೋರ್ಟ್ ಇದೆ. ಓ ನೈಸ್. ಅಲ್ಲಿ ಝೂಮ್ ಆಗ್ತೀನಿ ಇಲ್ಲಿ ಗೈಸ್. ಇದರಲ್ಲೇ ಅಲ್ಲೊಂದಿದೆ ಫೋರ್ಟು. ಹಾಗೆ ಫೋರ್ಟ್ಗಳು ಕಲ್ಲು ನಾನು ಆವಾಗಲೇ ಬರೋ ದಾರಿನಲ್ಲೂ ತೋರಿಸಿದ್ನಲ್ವ, ಫುಲ್ ಬೆಟ್ಟನೂ ಕಲ್ಲು ಥರ ಇದೆ. ಇರಿ ನಿಮಗೆ ಇಂಟರ್ನೆಟಲ್ಲಿ ನೋಡ್ಬಿಟ್ಟು ಹೇಳ್ತೀನಿ. ನನಗೆ ತಿಳಿದಿರೋ ವಿಷಯ, ಇದು ಜಿಂಜಿ ಫೋರ್ಟ್. ಆ್ಯಕ್ಚುಲಿ ಜಿಂಜಿ ಜಾಗದಲ್ಲೇ ಇರೋದು. ಇದನ್ನು ಟ್ರಾಯ್ ಆಫ್ ಈಸ್ಟ್ ಅಂತಲೂ ಕರೀತಾರಂತೆ ಬ್ರಿಟಿಷ್ ಅವರು. ಸೊ ಛತ್ರಪತಿ ಶಿವಾಜಿ ಅವ್ರು ಕಟ್ಟಿದ್ದು ಫೋರ್ಟು. ಕೃಷ್ಣಗಿರಿ, ಚಂದ್ರಾಯನ ದುರ್ಗ ಮತ್ತು ರಾಜಗಿರಿ ಅಂತ ಈ 3 ಬೆಟ್ಟದಲ್ಲಿ ಇದರ ಫೋರ್ಟ್ನ ಕಟ್ಟಿದಾರಂತೆ. ಏನಕ್ಕೆ ಅಂತ ನೋಡ್ಬಿಟ್ಟು ನಿಮ್ಗೆ ಹೇಳ್ತೀನಿ. ಬಟ್ ಚೆನ್ನಾಗಿದೆ. ನಾವು ಇವಾಗ ಹಿಲ್ ಕ್ಲೈಂಬಿಂಗ್ ಮಾಡೋಕ್ಕಾಗಲ್ಲ, 3 ಗಂಟೆ ಮೇಲೆ ಆಗಿಬಿಟ್ಟಿದೆ. ಸೊ ವಿ ಕ್ಯಾನ್ ಓನ್ಲಿ ಜಸ್ಟ್ ಲುಕ್ ಇನ್ಸೈಡ್ ದ ಫೋರ್ಟ್, ಹೌ ಇಸ್ ಇಟ್, ಅಷ್ಟು ನೋಡ್ಬೋದು ಅಷ್ಟು. ಸೊ ಒಳಗೆ ಹೋಗೋಣ ಬನ್ನಿ. ಇದು ಫುಲ್ ಫೋರ್ಟು ವ್ಯೂ ಚೆನ್ನಾಗಿದೆ. ಅಲ್ಲೆಲ್ಲ ಏನೇನೋ ಕಲ್ಲಲ್ಲೆಲ್ಲ ಹಾಕಿಟ್ಟಿದ್ದಾರೆ. ನಾನು ರಾಂಗ್ ಇನ್ಫಾರ್ಮೇಷನ್ ಕೊಟ್ಟೆ. ಇದನ್ನು ಬಿಲ್ಡ್ ಮಾಡಿದ್ದು ಛತ್ರಪತಿ ಶಿವಾಜಿ ಅಂತ ಇಲ್ಲ. ಏನಂದರೆ ಇದು ಫಸ್ಟು ಚೋಳ ಡೈನಾಸ್ಟಿ 9th 10th ಸೆಂಚುರಿನಲ್ಲಿ ಚೋಳ ಡೈನಾಸ್ಟಿನಲ್ಲಿ ಕಟ್ಟಿದಂತೆ. ಏನಂದರೆ ನಾರ್ಮಲಿ ಇದು ಚೆಕ್ ಪೋಸ್ಟ್ ಥರ, ಇದು ಫುಲ್ಲು ಫೋರ್ಟು ಚೆಕ್ ಪೋಸ್ಟ್ ಥರ ಇರುತ್ತೆ. ಹಿಲ್ಲಿದೆ ಅಲ್ವಾ, ಆ ಹಿಲ್ಲಲ್ಲಿ ಚೆಕ್ ಪೋಸ್ಟ್ ಥರ ಇತ್ತಂತೆ. ಅದನ್ನು ಆಮೇಲೆ ಛತ್ರಪತಿ ಶಿವಾಜಿ ಅವರು ಕಾಂಕರ್ ಮಾಡಿದಂದರೆ ಅದನ್ನು ಏನು ಸೆರೆಗೆ ಹಿಡ್ಕೊಂಡ್ರು ಅದನ್ನು, ಈ ಫೋರ್ಟ್ನ ಅಂತ. ಗಾಡ್, ಎಲ್ಲ ನಗಾಡ್ತವ್ರೆ ಅಲ್ಲಿ. ನಂದು ಸರಿಯಾಗೋಯ್ತು. ಮತ್ತೆ ತಿರ್ಗಾ ಅಷ್ಟು ಒಳ್ಳೆ ಕ್ವಾಲಿಟಿ ಅಂಬ್ರೆಲಾ ಅಲ್ಲ, ಮತ್ತೆ ತಿರ್ಗಾ ಹಂಗಾಗ್ತಿದೆ ಅಲ್ಲಿ. ಮತ್ತೆ ಹಿಂಗೆ ಹಾಕ್ಬೇಕಷ್ಟೇ. ಇಲ್ಲಿ ನೋಡಿ, ಇದು ಹಂಗೆ ಆಗಿ ಆಯ್ತು ಅಲ್ಲಿ ನೋಡಿ. ಇಟ್ಸ್ ನಾಟ್ ಅ ಗುಡ್ ಕ್ವಾಲಿಟಿ ಬ್ರೋ. ಕೀಪ್ ಇಟ್ ಲೈಕ್ ದಿಸ್. ಯು ಜಸ್ಟ್ ನೀಡ್ ಟು ಡೂ ದಿಸ್. ಸಿ, ದ್ಯಾಟ್ಸ್ ಇಟ್. ಈಸ್ ಬ್ಯಾನಿಯನ್ ಟ್ರೀ. ಇದ್ರಲ್ಲಿ ಆಟ ಆಡ್ಬೇಕಲ್ಲ, ಯಾವುದಕ್ಕಾದ್ರೂ ಜೋತಾಡ್ಬೇಕಲ್ಲ. ನಾನು ಜೋತಾಡ್ಬೇಕಿವಾಗ. ಅಲ್ಲಿ ಯಾವ್ದನ್ನ ಇತ್ತಂದರೆ ಜೋತಾಡೋಣ. ಇರಿ ಒಂದು ನಿಮಿಷ. ಅಲ್ಲಿ ಯಾವ್ದನ್ನ ಇರುತ್ತೆ ಮರಿ. ಅಯ್ಯೋ, ಅದೇನೋ ಡಿಫ್ರೆಂಟ್ ಆಗಿದೆ ನಾಯಿ ಮರಿ. ಹಾಯ್, ಅದರದ್ದು ಕಿವಿ ಚೆನ್ನಾಗಿದೆ. ಇದು ಬೀಳಲ್ಲ ತಾನೇ? ಐ ಥಿಂಕ್ ವಿ ನೀಡ್ ಟು ಟೇಕ್ ಸಮ್ ಅದರ್ ಸ್ಪಾಟ್ ಆ್ಯಂಡ್ ಡೂ.
ವಿ ನೀಡ್ ಟು ಕ್ಲೈಮ್ ಸಮ್ವೇರ್ ಆ್ಯಂಡ್ ದೆನ್ ಸೊ ಹೋಗೋಣ. ಇನ್ನೂ ಬೇರೆ ಬೇರೆ ಕಡೆಯಲ್ಲಿ ಚೆನ್ನಾಗಿದೆ ಜಾಗ, ಒಂಥರ ಫುಲ್ ಮೈದಾನ ಥರ ಇರೋದು ಇಲ್ಲಿ ಪೂರ್ತಿನೂ. ಅಲ್ಲೇನೋ ಜಾಗಗಳಿದೆ. ವಾವ್, ಸೋ ಬ್ಯೂಟಿಫುಲ್. ವಿಲ್ ಟೇಕ್ ಸಮ್ ಪಿಕ್ಚರ್ಸ್, ಗುಡ್ ಪಿಕ್ಚರ್ಸ್. ಪೋಸ್ಟೇ ಕರೆಕ್ಟ್ ಚೆಕ್ ಪೋಸ್ಟ್. ಇಲ್ಲಿ ಒಂಥರ ಹವಾ ಮಹಲ್ ಥರ ಇದೆ ಇದು ಫುಲ್ಲೂ, ಆ್ಯಂಡ್ ಫುಲ್ ಓಪನ್ ಸ್ಪೇಸ್. ಇದು ಒಳ್ಳೆ ಪ್ರಿಸನ್ ಥರ ಇಲ್ಲ, ಕಾರಾಗೃಹ ಆ ಥರನೇ ಇದೆ. ಸಣ್ಣ ಸಣ್ಣ ಕೊಠಡಿ ಥರ ಮಾಡಿದ್ದಾರೆ. ದೊಡ್ಡ ಮೈದಾನ, ಅದರೊಳಗಡೆ ಏನೋ ಇರಂಗಿದೆ. ಒಂಥರ ಪ್ರಿಸನ್ ಥರನೇ ಇದೆ ಗಾಯ್ಸ್ ಇದು ಪೂರ್ತಿನ. ಅಲ್ಲಿ ಇನ್ನೊಂದು ವ್ಲಾಗರು, ಇಲ್ಲಿ ವ್ಲಾಗರು, ಇವರು ಫ್ಯಾಮಿಲಿ ವ್ಲಾಗರು, ಫ್ಯಾಮಿಲಿಗೆ ಮಾತ್ರ ವ್ಲಾಗ್ ಮಾಡಿಕೊಡ್ತಾರೆ. ಸೊ ಏನೋ ಒಂಥರ ರೂಮ್ ಥರ ಇದೆ. ಹೋಗಿ ನೋಡೋಣ ಏನಿದೆ ಅಂತ. ಯಪ್ಪ ಭಯಾನಕವಾಗಿದೆ. ಕರೆಕ್ಟ್ ಒಂಥರ ರೂಮ್ ಥರ ಇದೆ ಗೈಸ್. ಜಸ್ಟ್ ಒಂದು ರೂಮ್, ಸ್ಮಾಲ್ ರೂಮ್ಸ್ ಅಷ್ಟೇ. ಅದು ಬಿಟ್ಟರೆ ಇನ್ನೇನಿಲ್ಲ. ಪ್ರಾಬ್ಲಿ ಪ್ರಿಸನ್ ಆಗಿದ್ದಿರಬಹುದು ಅನಿಸುತ್ತೆ. ನೋಡೋಣ. ಇಟ್ ಲುಕ್ಸ್ ಲೈಕ್ ಪ್ರಿಸನ್, ನೋ? ಓ, ಇಸ್ ಇಟ್? ಓಕೆ. ಯಾ ತಡಿಯೋಕ್ಕಾಗ್ತಾ ಇಲ್ಲ, ಆದರೂ ಸುಮ್ಮನೆ ಏನಿದೆ ಅಂತ ನೋಡ್ಕೊಂಡು ಬರೋಣ. ಇದು ಫುಲ್ ಆಮೇಲೆ ಲೈಕ್ ಪ್ರಿಸನ್ ಅನಿಸುತ್ತೆ. ಫುಲ್ ಪ್ರಿಸನ್ ಟೈಪೇ ಇದೆ ಎಲ್ಲನೂ ಗೊತ್ತಿ. ಸೊ ಲೆಟ್ಸ್ ಗೋ. ಸೊ ಹಾಟ್, ನೋ? So hot. Let's see, Rishabh. It looks good. I'll take pictures for you. Stand there. Photos ತಗೊಳಕ್ಕೆ ಮಾತ್ರ ಒಂದು ಒಳ್ಳೆ ಸ್ಪಾಟ್. It looks so ancient that it's very nice to click pictures, I'm telling. It looks like, wow, so nice. ರುಚಿ ವೆರಿ ನೈಸ್. ತುಂಬ ಏನ್ಷಿಯಂಟ್ ಆಗಿದೆ ಅಲ್ವಾ? ಅಂದರೆ ಇದು ಕಾರಾಗೃಹನೇ. ಅಂದರೆ ಇದು ಇಲ್ಲಿ ನೋಡಿ, ಇದೆಲ್ಲ ಹಾಕಿರೋದೆಲ್ಲ ಇದೆ. ಸೊ ಬೇಸಿಕಲಿ ದಿಸ್ ವಾಸ್ ಅ ಪ್ರಿಸನ್ ಆ್ಯಂಡ್ ಲೆಟ್ಸ್ ಗೋ ಲೈಕ್ ದಿಸ್ ಗೈಸ್. ಓಕೆ, ಈಗ ಸ್ವಲ್ಪ ರೀಸ್ಟ್ರಕ್ಚರಿಂಗ್ ಮಾಡಿದ್ದಾರೆ ಅನಿಸುತ್ತೆ. ಒಂಥರ ಸಿಮೆಂಟಲ್ಲಿ ಫಿಲ್ ಮಾಡಿಬಿಟ್ಟಿದ್ದಾರೆ. ಮುಂಚೆ ಎಲ್ಲ ಕಲ್ಲಲ್ಲಿ ಇತ್ತು. ಓ ವಾವ್, ಇದು ನೋಡಿ ಆಸ್ಥಾನ ಥರನೇ ಇದೆ. ಒಳ್ಳೆ ಇಲ್ಲಿ ಇವ್ರು ಕೂತ್ಕೊಳ್ಳೋದು ಅನಿಸುತ್ತೆ. ಇಲ್ಲೆಲ್ಲ ಕೂತ್ಕೊಳ್ಳೋಕ್ಕೆ ಜಾಗ, ಒಂಥರ ಥಿಯೇಟರ್ ಥರ ಇದೆ. ಇದು ಏನು ಮಾಡಿರ್ಬೋದು ಇಲ್ಲಿ? ಒಂಥರ ಮಂಟಪ ಥರನೂ ಇದೆ ಇಲ್ಲಿ. ಚೆನ್ನಾಗಿದೆ, ಡಿಫ್ರೆಂಟಾಗಿ, ವಿಯರ್ಡ್ ಆಗಿದೆ ಗೈಸ್. ಅಲ್ಲಿಂದ ಮೇಲೆ ಹತ್ಕೊಂಡು ಬಂದರೆ ಅದೇನೋ ಅದು ಅರ್ಧಂಬರ್ಧ ಕನ್ಸ್ಟ್ರಕ್ಷನ್ ಆಗಿದೆ. ಬಟ್ ಮೇಲ್ಗಡೆ ನೀವೇನು ನೋಡ್ತಿದ್ದೀರಾ ಅದೇ ಫೋರ್ಟು. ಆ ಫೋರ್ಟು ಅಂದರೆ ಚೆಕ್ ಪೋಸ್ಟ್ ಥರ ಇತ್ತಂತೆ. ಸೊ ಅಲ್ಲಿ ಮೇಲ್ಗಡೆ ಇವಾಗ ಹತ್ತಕ್ಕೆ ಬಿಡೋಲ್ಲ. 3 ಗಂಟೆ ಮೇಲೆ ನೋ ಕ್ಲೈಂಬಿಂಗ್. ಅಲ್ಲಿ ಸ್ಟೆಪ್ಸ್ ಇದೆ ನೋಡಿ ಕ್ಲೈಂಬ್ ಮಾಡೋಕ್ಕೆ. ಸೊ ಬೇಸಿಕಲಿ ಹಾಂ, ಇಲ್ಲಿ ಸ್ಟೆಪ್ಸ್ ಹತ್ಕೊಂಡು ಹೋಗೋಕ್ಕೆ ಸ್ಟೆಪ್ಸ್ ಇದೆ ನೋಡಿ. ಸ್ಟೆಪ್ಸ್ ಹತ್ಕೊಂಡು ಮೇಲ್ಗಡೆ ಹೋಗೋದು. ಹಾಂ, ಹತ್ತಕ್ಕಾಗಲ್ಲ ಬಿಸಿಲಲ್ಲಪ್ಪ. ಹಿಂಗೋ 3 ಗಂಟೆ ಕ್ಲೋಸ್ ಮಾಡಿಬಿಟ್ಟವ್ರೆ. ಸೊ ಹೋಗೋಣ ಬನ್ನಿ. ದೊಡ್ಡ ಜಾಗ ಬೇಸಿಕಲಿ. ಸಿ, ವೆರಿ ಬಿಗ್ ಸ್ಪೇಸ್. ಏನಿಲ್ಲ ನೋಡೋಕ್ಕೆ ಅಂಥದ್ದೇನು, ಸುಮ್ಮನೆ ಫೋಟೋಸ್ಗೋಸ್ಕರ ಬರ್ಬೋದು. ಇಫ್ ಯು ಆರ್ ನಿಯರ್ ಪಾಂಡಿ, ದೆನ್ ದಿಸ್ ಇಸ್ ಜಸ್ಟ್ ಸಮ್ 60 kilometers ಆನ್ ದ ವೇ ಟು ಬ್ಯಾಂಗ್ಳೂರ್ ಟುವರ್ಡ್ಸ್ ತಿರುವಣ್ಣಾಮಲೈ ಕೃಷ್ಣಗಿರಿ ರೂಟ್. ಸೊ ಯೂಸ್ ಮಾಡ್ಕೊಂಡು ಒಂದು ಫೋಟೋ ಸೆಷನ್ಗೆ ಒಂದು ಒಳ್ಳೆ ಜಾಗ ಬರೋದಕ್ಕೆ ಚೆನ್ನಾಗಿದೆ. ನೋಡೋಣ ಬನ್ನಿ, ಒಂದು ನೆರಳಲ್ಲಿ ಕುತ್ಕೊಂಡ್ಬಿಡೋಣ. ಇಲ್ಲಿ ತೂಗಬೇಕು ಅಂತ ಆಸೆ ಈ ಬ್ಯಾನಿಯನ್ ಟ್ರೀನಲ್ಲಿ. ಯಾರಾದ್ರೂ ಹೆಂಗಾದರೂ ಮಾಡಿ ತೂಗೋಣ ಮೇಲ್ಗಡೆ ರೀ. ಅಂದರೆ ಯಾರಾದರೂ ಲಿಫ್ಟ್ ಮಾಡಬೇಕು. ಇವಾಗ ಇಳಿಬೇಕಾ, ಜಂಪ್ ಹೊಡಿಬೇಕಾ ಗುರು? ಹಾಂ, ಸೊ ಅಲ್ಲಿ ಯಾವುದೋ ಒಂದು ಮರ ಹತ್ರ ಹೋಗ್ಬಿಟ್ಟು ತೂಗೋಣ ಬನ್ನಿ. ಆಡ್ಬೇಕು ನಾನು ಇವಾಗ. ರೆಡಿ? ಓಕೆ, 1 2 I'm so scared but I want to do. ಬಿಳ್ಗಿಳಲ್ಲ ಪ್ಲೀಸ್. ಓಕೆ, ರೆಡಿ? Okay, let me try once again, one more time. ಅಭಿನೇ ಪುಡ್ಚಿತ ಇದ ಇಲ್ಲ ಅದೇ ಇದೆ ದಟ್ ಓನ್ಲಿ. ಓಕೆ, ಹಾಂ, ರೆಡಿ ಗೈಸ್? I cannot hold. It's very tight. I mean, like my hand is getting red. ಬೇಡ, ಕಷ್ಟ. Thank you. Ready ಮೊನೆ? ಪುಡ್ಚೆ. Ooh, this is what we want. Wow, crazy.
ನೈಸ್ ನೈಸ್, ದಟ್ ಇಸ್ ಹೌ ಐ ವಾಂಟ್. ಇಡ್ತು ಟ್ರೈ, ಲೆಟ್ಸ್ ಗೋ. ನೈಸ್. ಸಮ್ ಸ್ಟಂಟ್ಸ್ ಇಸ್ ಹ್ಯಾಪನಿಂಗ್. ಸ್ಟಂಟ್ ಆಗ್ತಾ ಇದೆ ಇವಾಗ. ಇವ್ರು ಹೋಗ್ತಾರೆ ಅಂತ ಗೋ. ಇನ್ನೊಂದು ಫೋರ್ಟ್ ಥರ ಇದೆಯಲ್ಲ ಅದರೊಳಗಡೆ, ಅಲ್ಲಿ ಹೋಗಿ ನಮ್ಮ ಹೆಸ್ರನ್ನ ಕೂಗಿದ್ರೆ ಮತ್ತೆ ತಿರ್ಗಾ ನಮ್ಮ ಹೆಸರು ವಾಪಸ್ ಒಂದು 4-5 ಸರಿ. ಇಟ್ಸ್ ಕಾಲ್ಡ್ ಜಿಮ್ನೇಷಿಯಮ್. ಸೊ ಜೋರಾಗೆ ಅಂದರೆ ನಮ್ಮ ಹೆಸರು ಮತ್ತೆ ತಿರ್ಗಾ ಎಕೋ ಹೊಡಿಯುತ್ತಂತೆ. ಹೋಗೋಣ ಬನ್ನಿ. ಇದೇ ಅದು ಜಿಮ್ನೇಷಿಯಮ್. ವಾವ್ ನೈಸ್. ಒಳಗೆ ಹೋಗೋಣ. ಒಂಥರ ಸ್ಮೆಲ್ ಬರ್ತಿದೆ ಗೈಸ್. ಶ್ರೀನಿಧಿ, ಒಂದು ಹಾಡು ಹಾಡೋಣ. ಹಾಡು ಸ್ವೆಟ್ ಆಗ್ತಾ ಇದ್ದೀನಿ, ಬಟ್ ಒಂದು ಹಾಡು, ಬಟ್ ತುಂಬ ಸ್ಮೆಲ್ ಹೊಡಿತಿದೆ ಗೈಸ್. ಬಟ್ ಬೇಗ ಹೋಗೋಣ. ಇರಿ ಒಂದು ನಿಮಿಷ. ಯಾವ ಸಾಂಗ್ ಹಾಡಿದ್ದು? ಸಂಜೆ ತಂಗಾಳಿ ತಂಪಾಗಿ ಬೇಸೆ ಹೂವಾಚೆ ನನ್ನು ಹಾದೇಲಿ ಹಾಸೆ ತಂದಿದೆ ಹಿತವ ನಮಗಾಗಿ, ತಂದಿದೆ ಹಿತವ ನಮಗಾಗಿ. ಜೋಡಿ ಭಾನಾಡಿ ಹಾಡಿ ತೇಲಾಡಿ ಹೋಳಾಡಿ ನಡಾಡಿ ನಲಿವಂತೆ ಇಂದು ಹಾಡೋಣ ಬಾಸಂತೆ. ಜೀವ ಹೂವಾಗಿದೆ, ಬಾಳು ಜೀನಾಗಿದೆ, ಹಾಡು ಹಾಳಾಗಿದೆ ನಿನ್ನ ಸೇರಿ ನಾನು. So nice, no? We'll sing together. We have our folks over here. We'll sing Tamil song. Okay. Which song? Tamil song, guys. Folks. Tamil songs. Well. Huh. Which song? One Tamil song. மறுவார்த்தை பேசாதே மடி மீது நீ தூங்கிடு, இமை போல நான் பார்க்க கனவாய் நீ மாறிடு, மயில் தோகை நீயும் இணைந்தான். நா 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 na na na. Ooh, that was a good song. I want him also to sing with me. I don't. We'll sing some good. Started video and you stopped singing. No, okay, we'll sing some good songs. ರೆಡ್ ಆಗಿ ತೊಪ್ಪೆ ಆಗಿ ನಾನು ಇವಾಗ ಯಾವುದೋ ಒಂದು ಪಾಂಡ್ ಹತ್ರ ಬಂದಿದ್ದೀನಿ. ನೀರಿದೆಯಾ ಅಂತ ನೋಡೋಣ ಇರಿ. ಒಂಥರ ಕೆಳಗೆ ಪಾಂಡ್. ಓ ನೀರಿದೆ, ತೋರಿಸ್ತೀನಿ ರೀ ವಾಪಸ್. ಗೈಸ್ ನೀರು ಗಲೀಜಾಗಿದೆ. ಪಾಂಡ್ ಥರ ಇದು ಫುಲ್ಲು, ಒಂದು ಸ್ಮಾಲ್ ಪಾಂಡ್. ಓಕೆ ಸರಿ, ಏನಾದರೂ ಇದೆಯಾ? ಓ ಜನಗಳು ಕೂತಿದ್ದಾರೆ ಅಲ್ಲೇ. ಹೆಂಗೆ ಹೋದ್ರು ಇರಲ್ಲ, ಆ ಕಡೆಯಿಂದ ಬರ್ಬೋದು ಅನ್ಸುತ್ತೆ. ಏನು ಗಲೀಜು ನೀರಪ್ಪ, ಕೂತ್ಕೊಳ್ಳೋಕ್ಕಾಗಲ್ಲ. ಬನ್ನಿ ಹೋಗೋಣ. ಓಕೆ, ನನಗೆ ಆ ಕಡೆನೂ ಏನೋ ಇದೆ ನೋಡೋಕ್ಕೆ, ಬಟ್ ನನಗೆ ಹೋಗೋಕ್ಕೆ ಇಷ್ಟ ಇಲ್ಲ. ವಾಪಸ್ ಅಲ್ಲಿಗೆ ಜಾಗಕ್ಕೆ ಹೋಗೋಣ ಅಂದ್ಕೊಂಡಿದ್ದೀನಿ, ಅಲ್ಲೊಂದು ಕೂತ್ಕೊಂಡ್ಬಿಡೋಣ ಅಂತ. ಹೋಗೋಣ ಬನ್ನಿ ಗೈಸ್. ಐ ಆಮ್ ನಾಟ್ ಇನ್ ದ ಸಿಚುವೇಶನ್ ಟು ರೈಟ್ ನಾವು ಗೋ ಆ್ಯಂಡ್ ಎಕ್ಸ್ಪ್ಲೋರ್ ಅಗೇನ್ ಬ್ಯಾಕ್. ಸೊ ಇವಾಗ ಅಲ್ಲಿ ನಮ್ಮ ಫ್ರೆಂಡ್ಸ್ ಕೂತಿದ್ದಾರೆ, ಅಲ್ಲೋಗಿ ಕೂತ್ಕೊಂಡ್ಬಿಡೋಣ ಬನ್ನಿ. ಆಗ್ತಾಯಿಲ್ಲ, ಕಾಲೆಲ್ಲ ನೋಯ್ತೈತೆ. ಫುಲ್ ತೊಪ್ಪೆ ಆಗಿಬಿಟ್ಟಿದ್ದೀನಿ. ಅಲ್ಲಿ ಫುಲ್ಲು ನೀರು ಅಂದರೆ ಫುಲ್ ಸೆಕೆ, ಇಲ್ಲಿ ಆಗ್ತಾಯಿಲ್ಲ. ನನಗೆ ಈ ಥರ ತುಂಬ ಹೀಟ್ ಪ್ರದೇಶದಲ್ಲಿ ನಿಜವಾಗ್ಲೂ ಬಾಳೋಕ್ಕಾಗಿಲ್ಲ. ಏನು ಮಾಡೋಣ, ಫುಲ್ ಬಾಡಿ ಹೀಟ್ ಆಗಿಬಿಡುತ್ತೆ ತುಂಬ. ಫಸ್ಟೇ ನನ್ನ ಬಾಡಿ ಹೀಟು, ಅದ್ರ ಮೇಲೆ ಇನ್ನೂ ಫುಲ್ ಹೀಟ್ ಆಗಿಬಿಡುತ್ತೆ. ಆ್ಯಂಡ್ ತಡ್ಕೊಳಕ್ಕಾಗಲ್ಲ ನನಗೆ. ಫುಲ್ ಹಿಂಗೆ ಸ್ವೆಟ್ ಆಗ್ತಾನೇ ಇರುತ್ತೆ. ಫುಲ್ ಟ್ಯಾನ್ ಆಗಿಬಿಡ್ತೀನಿ ಫುಲ್. ಫಸ್ಟೇ ಕಲರ್ ನಂದು ತುಂಬ ಚೆನ್ನಾಗಿದೆ. ಆಮೇಲೆ ಐ ಆಮ್ ನಾಟ್ ಡಿಸ್ಕ್ರಿಮಿನೇಟಿಂಗ್, ಬಟ್ ಯಾ ಮೈ ಕಲರ್ ಇಸ್ ಗುಡ್. ಬಟ್ ಇನ್ನೂ ಸೀದೋದಂಗೆ ಆಗಿಬಿಡ್ತೀನಿ ಟ್ಯಾನ್ ಆಗಿ. ಸೊ ಲೆಟ್ಸ್ ಗೋ. ಆಗ್ತಾಯಿಲ್ಲ ನನಗೆ. ಫ್ರೆಂಡ್ಸ್ ಎಲ್ಲ ಅಲ್ಲಿ ಕೂತಿದ್ದಾರೆ, ಹೋಗ್ಬಿಡೋಣ. ಅಯ್ಯೋ, ಇದೊಂದು ಛತ್ರಿ ಹಿಂಗಂದರೆ ಗೈಸ್, ಹಿಂಗಂದರೆ ಹಿಂಗೆ ಆಗ್ಬಿಡುತ್ತೆ. ಆಮೇಲೆ ಹಿಂಗೆ ತೊಗೊಂಬತ್ತು ಹಿಂಗಂದರೆ ಹಿಂಗೆ ಸರಿ ಆಗುತ್ತೆ. ಏನು ಮಾಡೋಣ, ಅಲ್ಲಿ ಕೂತಿದ್ದಾರೆ, ಹೋಗಿ ಕೂತ್ಕೊಂಬಿಡೋಣ ಬನ್ನಿ. ಎತ್ತಿ ಒಂದು ಜಡೆ ಕಟ್ಕೊಂಬಿಟ್ಟಿದ್ದೀನಿ. ಅಂತೂ ಇಂತೂ ಮುಗೀತು ಇದ್ರದ್ದು.
ಹೋಗೋಣ ಇವಾಗ. ಫಸ್ಟು ಟಿ ಟಿ ಹತ್ಕೊಂಡು ಹೊರಟ್ಬಿಡೋಣ ಬೆಂಗಳೂರು ಸೈಡ್. ನಮ್ಮ ಬೆಂಗಳೂರು ಬೇಕು ತಂಪಾಗಿ. ಇದು ಈ ಚಿಂಚಿ ಫೋರ್ಟ್ದು ಕತೆ. ಫುಲ್ ಸೆಟ್ ಆಗ್ತಿದ್ದೀನಿ. ಇಲ್ಲಿ ನೋಡಿ ಫುಲ್ಲು ಒಂಥರ ಸಿ ಅದೆಲ್ಲ ಏನಂತಾರೆ ಇದು ಮೌಂಟೇನ್ಸ್ ಬಾಯಲ್ಲೇನು ಗೊತ್ತಾಯಿಲ್ಲ ಗೈಸ್. ಮತ್ತು ಫುಲ್ ಫೋರ್ಟ್. ಓಕೆ ಲೆಟ್ಸ್ ಗೋ ಆ್ಯಂಡ್ ಬೆಟರ್ ಸಿಟ್ ಇನ್ಸೈಡ್ ದ ಟಿ ಟಿ. ಅವರೆಲ್ಲ ಏನೋ ತೊಗೊಳಕ್ಕೆ ಹೋಗ್ತಾ ಇದ್ದಾರೆ. ಟಯರ್ಡ್ ಬ್ರೋ. ಬೆಂಗಳೂರೇ ಬೆಸ್ಟು ಬಿಕಾಸ್ ನಮ್ಮೂರು ತಂಪು, ಈ ಊರೆಲ್ಲ ತುಂಬ ಬಿಸಿಲು. ನಾನು ಐಸ್ ಕ್ರೀಮ್ ಥರ ಕರ್ಗೋಗ್ತಾ ಇದ್ದೀನಿ. ಲೆಟ್ಸ್ ಗೋ. ಇದೀವಿ ಇವಾಗ ಬ್ಯಾಂಗ್ಳೂರ್ ಸೈಡ್. ಬರ್ಬೇಕಾದ್ರೆ ಚೆನ್ನಾಗಿದೆ. ಗಾಗಲ್ಸ್ ಬ್ಯಾಗ್ ತರ ಚೆನ್ನಾಗಿದೆ, ಕ್ಯೂಟ್. ಸೊ ಟೆಂಪ್ಟಿಂಗ್ ಗೈಸ್. ಹೋಗ್ಬೇಕು ಅಂತ ಅನ್ಸುತ್ತೆ. ತಿರುವಣ್ಣಾಮಲೈ ಹೋಗ್ತಾ ಇದ್ವು. ಬರೋಣ ಇನ್ನೊಂದ್ಸರಿ ತಿರುವಣ್ಣಾಮಲೈಗೆ ಅಂತಾನೆ. ಓಕೆನಾ, ಹೋಗಕ್ಕಾಗಿಲ್ಲ. ಅಟ್ಲೀಸ್ಟ್ ಇಲ್ಲಿಂದಾನೆ ದರ್ಶನ ಮಾಡ್ಕೊಂಡು ತಿರುವಣ್ಣಾಮಲೈ ಚೆನ್ನಾಗಿದೆ. ಗಿರಿವಲಂ ಜನ ಬರ್ತೀವಿ. ಒಂದು ಕಾಫಿ ಕುಡಿಯೋಣ ಅಂತ ಬಂದ್ವಿ. ಕಾಫಿ ನೋಡಿ ಸೈಕಲ್ ಮಧ್ಯದಲ್ಲಿ ಇಟ್ಬಿಟ್ಟಿದ್ದಾರೆ. ಈ ಕಾಫಿ ಅಜ್ಜಿ ಏನೇನೋ ಬಿಟ್ಟಿದ್ದಾರೆ, ತಿನ್ನೋಣ. ಗೋಬಿ ಚೆನ್ನಾಗಿಲ್ಲ. ಬಜ್ಜಿ ಬಂದಿದ್ದೀನಿ. ಬೆಂಗಳೂರು ಹತ್ರ ಬಂದ್ಬಿಟ್ಟಿದ್ದು. ಕೃಷ್ಣಗಿರಿ ದಾಟಿ ಹೋಗೋಣ ಕೆಳಗೆ. ಒರಿಜಿನಲ್ ಅಂತ ಸಿನ್ಸ್ 1960 ಒರಿಜಿನಲ್. ಸೊ ಹೋಗೋಣ. ಅಂಬೂರ್ ಬಿರಿಯಾನಿ ಅವರು ಊಟ ಮಾಡ್ತಾ ಇದ್ದಾರೆ. ಬೀಡ ಯಾವತ್ತು ಸಿಕ್ಕುತ್ತೆ ಹೋಗೋಣ. ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವತ್ನ. ಇಳ್ಕೊಂಡೆ ಗೈಸ್. ನಾನಿಲ್ಲಿ ಹೊಸ ರೋಡ್ ಮೆಟ್ರೋ ಸ್ಟೇಷನ್ ಹತ್ರ. ಅವರು ಬಂದು ನಮ್ಮನ್ನು ಕರ್ಕೊಂಡು ಹೋಗ್ಬೇಕು. ಫುಲ್ ಟಯರ್ಡ್ ಆಗ್ಬಿಟ್ಟಿದ್ರು. ಅವ್ರು ಬಂದ್ರೆ ಹೊರಡೋಣ. ಓಕೆ, ಲಗೇಜ್ಗಳೆಲ್ಲ ಇದೆ. ಸೊ ಹೆಂಗೆ ಬೈಕಲ್ಲಿ ಹೆಂಗೆ ಸಾಹಸ ಮಾಡ್ಕೊಂಡು ಹೋಗ್ಬೇಕು ಇವಾಗ. ಹೋಗೋಣ.